ಇದರಿಂದ ರಾಜವನ್ನಾಡಿ ನಾನೇ ವನವಾಸಕ್ಕೆ ಹೋಗುತ್ತೇನೆ. ಶ್ರೀರಾಮಚಂದ್ರ ಶ್ರೀಮನ್ನಾರಾಯಣ ಭೂಮಿಯನ್ನು ಜಗಿಸುವ ಫಲವಾಗಿ ಎಲ್ಲವನ್ನೂ ಜಗಿಸುವಾಗತ್ತೆ. ಆ ರಾಮಚಂದ್ರನು ಸಾಮಾನ್ಯದಲ್ಲ, ಆತನ ಲೋಕ ಪೈತ್ರರು ದಯಾನಿಧಿ. ಆ ರಾಮಚಂದ್ರನು ವನವಾಸಕ್ಕೆ ಕಳುವುದು ಬೇಡ, ಬೇಕಾದರೆ ನಿಮ್ಮ ಮಗನೇ ಆ ರಾಮಚಂದ್ರನಿಗೆ ಪತ್ರವೇ ಬೇಡ. ಆ ಮುಚ್ಚುಕುಮಾರನು ನಿಮಗೆ ಸುಖದಿಂದಿದ್ದೇ ಸಾಕು. ಇದರಂತೆ ಮಾತ್ರ ನಿತ್ಯವಾಗಿ ಮಾಡುತ್ತೀನಿ ಕೆಲವನ್ನು ತಾವು ಇದರಿಂದ ಬೇಡ. ಅವಯ್ಯ, ಇವರ ಡೊಗರತನವನ್ನು ನೋಡಿದ್ದೀರಾ? ನೀವೇ ಮೊದಲಿಗೆ ವಚನವನ್ನು ಕೊಟ್ಟು ಇಂಥ ಮಾತನಾಡಲಿಕ್ಕೆ ನಿಮ್ಮ ಮನಸ್ಸಾದರೂ ಹೇಗಾಯಿತು? ಇಂಥ ವಚನ ಭ್ರಷ್ಟರನ್ನು ನಾ ಎಲ್ಲಿ ಕಾಣಲಿಲ್ಲ. ಆಗಲಿ ಇಂಥವರ ಸೇವೆಯಲ್ಲಿ ಇರುವುದಕ್ಕಿಂತ ನಾನೇ ವನವಾಸಕ್ಕೆ ಹೋಗುವುದು ಸುಖವಾಗಿ ತೋರುತ್ತದೆ. ನಡೆಯಾಚೆ ನಿನ್ನ ಕಪಟ ಬುದ್ಧಿಯನ್ನು ನಡೆಸಿದೀಯ. ನೀನು ಮಾತ್ರ ನನ್ನೊಂದಿಗೆ ಹೇಳಬೇಡ. ಮಂದಿ ಯಾರಿರುವಿರಿ? ಮಹಾರಾಜ, ನಾನು ನಿಮ್ಮ ಸೇವಕನಿರುವೆನು. ಸೇವಕ, ನನ್ನ ಮೋಹದ ಕುಮಾರನು ಶ್ರೀರಾಮಚಂದ್ರನ ಕಳೆದುಕೊಂಡು ಬರುವಂತವನ. ಆಗ ನಿಮ್ಮ ಹಬ್ಬವು ಕಳೆದುಕೊಂಡು ಬರುತ್ತೇನೆ.